ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈಗ ಬೇಸಿಗೆ ಕಾಲ ಪ್ರಾರಂಭ ಆಗ್ತಾ ಇದೆ. ಹಾಗಿದ್ರಿಂದ ಬಿಸಿಲು ಕೂಡ ಚೆನ್ನಾಗಿದೆ. ನಾವು ಈ ಟೈಮ್ನಲ್ಲಿ ಮಾಡುವಂತಹ ಹಸಿಮೆಣಸಿನ್ಕಾಯಿ ಬಾಳಕವನ್ನು ಹೇಗೆ ಮಾಡ್ಬೋದಂತ ನೋಡೋಣ. ಅದಕ್ಕೆ ಬೇಕಾದ ಪದಾರ್ಥಗಳು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ತೆಗೆದಿಟ್ಕೊಳ್ಳಿ. ನಂತರ ಅದಕ್ಕೆ ಉಪ್ಪು, ಇಂಗು, ಮೆಂತ್ಯ ಹಾಗೂ ಮೊಸರು. ಮೆಂತ್ಯವನ್ನು ಒಂದು ಬಾಣಲಿಗೆ ಹಾಕಿ ಕಪ್ಪಾಗದೇ ಇರೋ ಥರ ಸಣ್ಣ ಉರಿನಲ್ಲೇ ಹುರ್ಕೊಳ್ಳಿ. ಕಪ್ಪಾಗೋ ಥರ ಹುರ್ಕೊಂಬಿಟ್ರೆ ಮೆಂತ್ಯ ಸ್ವಲ್ಪ ಕಹಿ ಕಹಿ ಅನಿಸುತ್ತೆ. ಬರೀ ಅದರ ಫ್ಲೇವರ್ ಮಾತ್ರ ಬರೋ ಥರ ಹುರಿದು ಎತ್ತಿಟ್ಕೊಳ್ಳಿ. ನಂತರ ತೊಳೆದಿಟ್ಕೊಂಡಿರುವ ಮೆಣಸಿನ್ಕಾಯಿನ ತೊಟ್ಟು ಬಿಡಿಸಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ. ಕೆಲವೊಬ್ಬರು ಇದನ್ನೇ ಮಸಾಲೆಯನ್ನು ತುಂಬಿ ಮಾಡ್ತಾರೆ. ಇಲ್ಲಿ ಕಟ್ ಮಾಡಿರುವಂತಹ ಬಾಳಕ ಸಹ ಮಸಾಲೆ ತುಂಬಿ ಮಾಡಿರುವಂತಹ ಬಾಳಕ ಟೇಸ್ಟೇ ಬರುತ್ತೆ. ಸೇಮ್ ಅದೇ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ಮಾಡ್ಕೋಬೋದು. ಕಟ್ ಮಾಡಿಟ್ಟಿರುವಂತಹ ಮೆಣಸಿನ್ಕಾಯಿಗೆ ಹುರಿದಿಟ್ಕೊಂಡಿರುವ ಮೆಂತ್ಯ ಪುಡಿ, ಉಪ್ಪು, ಇಂಗು ಹಾಗೂ ಮೊಸರನ್ನು ಹಾಕಿ ಚೆನ್ನಾಗಿ ಕಲಸಿ 24 ಗಂಟೆಗಳ ಕಾಲ ಹಾಗೇ ಬಿಟ್ಬಿಡಬೇಕು. ಹೀಗೆ ಎತ್ತಿಡೋದ್ರಿಂದ ಮೆಣಸಿನ್ಕಾಯಿಗೆ ಇಂಗು, ಮೆಂತ್ಯ ಇದರದ್ದೆಲ್ಲ ಫ್ಲೇವರು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗೂ ಮಜ್ಜಿಗೆಯಲ್ಲಿರುವ ಹುಳಿ ಅಂಶ ಸಹ ಮೆಣಸಿನ್ಕಾಯಿಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಿದ್ರಿಂದ ಕಲಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿ 24 ಗಂಟೆಗಳ ಕಾಲ ಹಾಗೆಯೇ ಎತ್ತಿಟ್ಬಿಡಿ. ಇದನ್ನು ಚೆನ್ನಾಗಿ ಕಲಸಿ ಎತ್ತಿಟ್ಟಿದ ನಂತರ ನೆಕ್ಸ್ಟ್ ಡೇ ಇದನ್ನು ಒಂದು ಪ್ಲಾಸ್ಟಿಕ್ ಮೇಲೆ ಅಥವಾ ತಟ್ಟೆ ಮೇಲೆ ಚೆನ್ನಾಗಿ ಒಂದ್ರ ಮೇಲೆ ಒಂದು ಬರದೇ ಇರೋ ಥರ ಹರಡಿಟ್ಕೊಳ್ಳಿ. ಹೀಗೆ ಹರಡಿಟ್ಟಿದ್ದನ್ನು ಮಿನಿಮಮ್ 2 ರಿಂದ 3 ನಿಮಿಷಗಳ ಕಾಲ 3 ದಿವಸಗಳ ಕಾಲ ಚೆನ್ನಾಗಿ ಒಣಗಿಸ್ಕೋಬೇಕು. ಹಾಗೆ ಒಣಗಿಸ್ಕೊಳ್ಳೋದ್ರಿಂದ ಬಾಳಕ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ತೋರಿಸಿರುವ ಮೆಣಸಿನ್ಕಾಯಿ ಮಿನಿಮಮ್ 3 ದಿವಸ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೊಂಡಿರೋ ಅಂಥದ್ದು. ನಂತರ ಒಣಗಿಸಿ ಎತ್ತಿಟ್ಕೊಂಡಿರುವ ಮೆಣಸಿನ್ಕಾಯಿನ ಸ್ವಲ್ಪನೇ ಎಣ್ಣೆ ಇಟ್ಕೊಂಡ್ಬಿಟ್ಟು ಕರೆದು ತೆಕ್ಕೊಳ್ಳಿ. ಈಗ ರುಚಿಯಾದ ಬಾಳಕ ರೆಡಿ. ಥ್ಯಾಂಕ್ ಯು.